ಮೂಲಭೂತವಾಗಿ ನಮ್ಮ ದೇಶದ ಒಂದು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು ವಿಚಾರಗಳನ್ನು ಅವ್ರು ತೀರ್ಮಾನ ಮಾಡಿಕೊಳ್ತಾರೆ. ಅದನ್ನು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಅಭ್ಯಾಸ ಬಿ ಜೆ ಪಿಯವರಲ್ಲಿದೆ. ಅದನ್ನು ನೋಡ್ಕೊಂಡು ಮಾಡಬೇಕಾಗ್ತದೆ. ಅವರಿಗೆ ಮನಸ್ಸಿಗೆ ಬಂದಾಗ ತೀರ್ಮಾನ ಮಾಡ್ತಕ್ಕಂಥದ್ದು ಏನೋ ಒಂದು ಸ್ವಾರ್ಥಕ್ಕೆ ಹುಡುಕ್ತಾ ಇರೋದು ಐ ಥಿಂಕ್ ಇಟ್ಸ್ ನಾಟ್ ಅ ನೈಸ್ ಥಿಂಗ್. ಅದು ಹುಡುಕ್ತಾರೆ ಬಿ ಜೆ ಪಿಯವರು ಇಂಥದ್ದನ್ನ. ಅಲ್ಲೆಲ್ಲ ಕುತ್ಕೊಂಡು ಸಮಾಧಾನದಿಂದ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಆ ಸಮಾಧಾನ ಕೆಡ್ತಕ್ಕಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾರೆ. ಈ ಸರ್ಕಾರಕ್ಕೆ ರಾಮ ಭಕ್ತರ ಶಾಪ ತಟ್ಟೈತೆ ಅಂತ ಅವ್ರು ಹೇಳ್ಕೊಂತೀವಿ ಸರ್. ಈ ಥರದೆಲ್ಲ ಮಾಡೋದ್ರ ಮೂಲಕ ಈ ಸರ್ಕಾರಕ್ಕೆ ರಾಮ ಭಕ್ತರ ಶಾಪ ತಟ್ಟೈತೆ. ಯಾರ ಬಂದು ಈ ಥರದ ಅದೇ ಯಾರ ಬಂದು ನಮ್ಮ ರಾಮ ಇದಾನಲ್ಲ, ಯಾರಮ್ಮ ಶ್ರೀರಾಮ ಎಲ್ಲಿರೋ ರಾಮ ಎಲ್ಲಿ ಅಯೋಧ್ಯ. ಸೊ ಬೇರೆ ಕಡೆ ಎಲ್ಲಿರೋ ರಾಮ ಎಲ್ಲ ರಾಮ ಅಲ್ಲನೋ ಏನು ರಾಮನ ಅಡ ಇಟ್ಕೊಂಡಿದ್ದಾರಂತ ಅಶೋಕ್. ಮಾನ ಮರ್ಯಾದೆ ಇದೆಯಾ ಅವರಿಗೆ? ಒಬ್ಬ ರಾಜಕಾರಣಿಯಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದವರು, ವಿರೋಧ ಪಕ್ಷದ ನಾಯಕರಾದವರು, ನಾಚಿಕೆ ಆಗೋರು ಅವರಿಗೆ ರಾಮನ ಹೆಸರು ತರೋದಕ್ಕೆ. ಅಶೋಕು ನನಗನ್ಸುತ್ತೆ ಹಿಂದೂ ವಿರೋಧಿ, ಅವರು ರಾಮನ ವಿರೋಧಿ. ನಮ್ಮ ಊರಲ್ಲಿದ್ದಾರೆ ರಾಮನ ಮಾತೆತ್ತಿರ ರಾಮನ ಬೀದಿಗೆ ತರೋದು. ಇಷ್ಟು ದಿವಸ ರಾಮನ ಹೆಸರಲ್ಲಿ ಅಯೋಧ್ಯನ ಹೆಸರಲ್ಲಿ ಆಯಿತು. 30% ಹೋಗಿಲ್ಲಲ್ಲ ಅಯೋಧ್ಯಕ್ಕೆ. ಬಿ ಜೆ ಪಿಯವರು ಓಟ್ ಹಾಕಿದವರು ಬಿ ಜೆ ಪಿಯವರಿಗೆ ಅವರೆಲ್ಲ ದ್ರೋಹಿಗಳಂತ. ಅಯೋಧ್ಯೆಗೆ ಹೋದವರೆಲ್ಲ ಪವಿತ್ರ ಹೇಳ್ಕೊಂಡು ಇವರೇ ಭಾಷಣ ಮಾಡ್ಕೊಂಡು ಹೋದ್ರಲ್ಲ. ನಾಚಿಕೆ ಆಗಲ್ಲ ಇವರಿಗೆ? ಶೇಮ್ ಅಂತೇಳಿ ನಾಚಿಕೆ ಆಗಬೇಕು. ರಾಜಕಾರಣದೊಳಗೆ ಅಂಬೇಡ್ಕರ್ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು. ನೋಡಿ, ನಾವು ಎಂಥ ಚರ್ಚೆ ಮಾಡ್ತಾ ಇದ್ದೀವಿ. ಬಂದಿರೋದು ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಉದ್ಘಾಟನೆ ಮಾಡೋಕ್ಕೆ. ನಿಮ್ಮ ಹತ್ರ ಪ್ರಶ್ನೆ ತಗೊಳ್ಳೋದು ಇಂಥದ್ದು. ಇನ್ನು ಎಷ್ಟು ದಿವಸ ಅಂತ ರಾಮ ಅಂತ ತಗೊಂಡು ಹೋಗ್ತೀರಿ? ಮಾತೆತ್ತಿದ ತಕ್ಷಣ ಪಾಕಿಸ್ತಾನಿಗೆ ಹೋಗ್ರಿ, ಇಲ್ಲಿಗೆ ಹೋಗ್ರಿ. ಸಾಧನೆ ಏನು ಮಾಡಿದಿರಿ ಬಿ ಜೆ ಪಿಯವ್ರು ಫಸ್ಟ್ ಹೇಳಿ. ಬಡವರಿಗೆ ಹೊಟ್ಟೆಗೆ ಅನ್ನ ಕೊಟ್ಟಿದ್ದೀರಾ ಹೇಳಿ.